ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನಿವತ್ತು ನಿಮ್ಮ ಜೊತೆ ಬಂದುಬಿಟ್ಟು ಸ್ಕೂಲ್ ಮಕ್ಕಳಿಗೆ ಯೂನಿಫಾರ್ಮಲ್ಲಿ ಶರ್ಟ್ ಇರುತ್ತಲ್ವ, ಶರ್ಟಿಗೆ ಕಾಲರನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಇದು ಮೊಬೈಲಲ್ಲೇ ವೀಡಿಯೋಸ್ ನೋಡ್ಕೊಂಡು ಸ್ಟಿಚ್ ಮಾಡೋವಂಥವ್ರಿಗೆ ಮತ್ತು ಬಿಗಿನರ್ಸಿಗೆಲ್ಲ ಹೆಲ್ಪ್ ಆಗಲಿ ಅಂತ. ಸೊ ಹಾಗಾಗಿ ನಾನು ಕೂಡ ಕಲಿಯೋ ಟೈಮಲ್ಲಿ ನನಗೆ ಕನ್ಫ್ಯೂಷನ್ ಆಗ್ತಾಯಿತ್ತು. ಅದನ್ನು ಒಂದು ಸಲ ಅಲ್ಲ 2 ಸಲ ಮಾಡುವಾಗ ಮತ್ತು ಅದು ರಫಾಗ್ತದೆ. ಹಾಗಾಗಿ ನಾನು ಮಾಡೋ ರೀತಿಯನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತೆ. ನೀವು ನೋಡ್ಬೋದು, ಇಲ್ಲಿ ನೀಟಾಗಿ ಬಂದಿದೆ ಕಾಲರ್. ಈ ಥರ ಇದು ವೇರ್ ಮಾಡಿದಾಗ ಕರೆಕ್ಟಾಗಿ ಕೂರುತ್ತೆ ಆಯಿತಾ. ಈ ಕೈಯಲ್ಲಿ ಹಿಡ್ದಿರೋದ್ರಿಂದ ಈ ಥರ ಕಾಣ್ತಾ ಇದೆ. ಇಲ್ಲಿ ನಾನು ಇದ್ರದ್ದು ಬಟನ್ ಓಪನ್ ಮಾಡ್ತೇನೆ. ಬಟನ್ಸು ನೀವು ನೋಡ್ಬೋದು, ಇಲ್ಲಿ ನೋಡಿ, ಇದು ಕಾಲರ್ ಬಂದುಬಿಟ್ಟು ಸಿಂಗಲ್ ಪಟ್ಟಿ ಕ್ಯಾನ್ವಾಶಿಂದ ಮಾಡಿರೋಂಥ ಕಾಲರ್ ಆಯಿತಾ. ಇದಕ್ಕೆ ಯಾವುದೇ ರೀತಿಯ ಡಬಲ್ ಪಟ್ಟಿ ಇಲ್ಲ, ಇದು ಸಿಂಗಲ್ ಪಟ್ಟಿ ಕ್ಯಾನ್ವಾಶ್. ನೋಡ್ಬೋದು, ಇದು ಬ್ಯಾಕ್ ಸೈಡಲ್ಲಿ ಈ ಥರ ಇದೆ. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆಯಿತಾ. ನಾನು ಸ್ಟಿಚ್ ಮಾಡಿರೋದು, ನೀವು ಕೂಡ ಇದೇ ರೀತಿ ನೀಟಾಗಿ ಫಿನಿಶಿಂಗ್ ಬರೋ ರೀತಿ ನೋಡಿಕೊಂಡು ಸ್ಟಿಚ್ ಮಾಡಿ. ಏನು ಅಂಥ ಕಷ್ಟ ಏನಿಲ್ಲ ಫ್ರೆಂಡ್ಸ್, ಇದು ತುಂಬ ಈಸಿ ಇದೆ. ಇದಂತೂ ತುಂಬಾ ಈಸಿ ಇದೆ. ಇದು ಆ್ಯಕ್ಚುಲಿ ಸಿಂಗಲ್ ಪಟ್ಟಿ, ಅದು ಸಹ ಡಬಲ್ ಪಟ್ಟಿ, ಅದು ಕೂಡ ಈಸಿ ಇದೆ. ನಿಮಗೆ ಯಾವುದು ಈಸಿ ಅನ್ನಿಸ್ತದೆ ಆ ಥರ ಮಾಡಿ. ಇನ್ನೊಂದು ಇದೆ ನನ್ನ ಹತ್ತಿರ, ಸೊ ಅದು ಡಬಲ್ ಪಟ್ಟಿದು, ಅದು ಕೂಡ ನಾನು ವೀಡಿಯೋನ ಹಾಕ್ತೀನಿ ಆಯಿತಾ. ನೋಡಿ, ಇದು ಸಹ ಈ ಥರ ಇದೆ. ಮತ್ತು ಕಾಲರನ್ನು ಅಟ್ಯಾಚ್ ಮಾಡಿದ ಮೇಲೆ ನಮಗೆ ಈ ಥರ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು. ಮೇಯ್ನಾಗಿ ನೀವು ನೋಡ್ಬೋದು, ಫ್ರಂಟಲ್ಲಿ ಕೂಡ ಫಿನಿಶಿಂಗ್ ಹೇಗೆ ನೀಟಾಗಿ ಬಂದಿದೆ ಅಂತ. ಈ ಥರ ನೋಡಿ, ಇಲ್ಲಿ ಬ್ಯಾಕಲ್ಲಿ ಕೂಡ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು. ಕಾಲರ್ ಇದ್ದಂತ ನೋಡಿ, ಬಟನ್ಸನ್ನು ಹಾಕಿದ್ದೀನಿ ನಾನು. ಇದಕ್ಕೆ ಈ ಶರ್ಟಿಗೆ ಬಂದುಬಿಟ್ಟು 5 ಬಟನ್ಸನ್ನು ಅಟ್ಯಾಚ್ ಮಾಡಲಿಕ್ಕಿರ್ತಾರೆ. ಸಣ್ಣ ಮಕ್ಕಳಿದ್ದಾದರೆ 4 ಸಾಕು. ಇವರು ಸ್ವಲ್ಪ ಉದ್ದ ಇದ್ದಾರೆ, ಹಾಗಾಗಿ 5 ನೋಡಿ. ಈ ಥರ ಇದು ಬಂದುಬಿಟ್ಟು ಸಿಂಗಲ್ ಪಟ್ಟಿ ಕ್ಯಾನ್ವಾಶಿಂದ ಹೇಗೆ ಸ್ಟಿಚ್ ಮಾಡೋದು ಅಂತ ವಿಡಿಯೋ ಆಯಿತಾ. ವಿಡಿಯೋನ ಕೊನೆ ತನಕ ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಕೂಡ ಇವಾಗ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ನೋಡಿ, ಈ ಥರ ಇದೆ. ಏನು ಗೊತ್ತಾ, ಮೊದಲಿಗೆ ನಾವಿಲ್ಲಿ ಯಾವ ಶರ್ಟಿಗೆ ಕಾಲರನ್ನು ಅಟ್ಯಾಚ್ ಮಾಡಲಿಕ್ಕೆ ಉಂಟಲ್ವ ಆ ಶರ್ಟನ್ನು ಈ ರೀತಿ ನೀಟಾಗಿ ಬಿಡಿಸ್ಕೊಂಡು ನೋಡ್ಕೊಳ್ಳಿ ಆಯಿತಾ. ಬಟ್ಟೆ ಆಚೆ ಈಚೆ ಇದ್ದರೆ ಅದನ್ನು ಕಟ್ ಮಾಡಿ ಸೀದಾ ಮಾಡ್ಕೊಳ್ಳಿ. ನೋಡಿ, ಅದು ಆದಮೇಲೆ ಈ ಥರ ಬಟ್ಟೆಯನ್ನು 2 ಫೋಲ್ಡ್ ಮಾಡಿ ಇಟ್ಕೊಂಡು ಟೇಪಿಂದ ಮೆಜರ್ಮೆಂಟನ್ನು ನೋಡಬೇಕು. ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆಯಿತಾ, ಯಾಕೆಂದರೆ ಇದರ ಮೇಲೆ ನಮ್ಮ ಕಾಲರ್ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಇದು ಕಾಲರಿದ್ದು ಲೆಂತ್ ಮೆಜರ್ಮೆಂಟ್ ಆಯಿತಾ. ನೋಡಿ, ಕಾಲರಿದ್ದು ಉದ್ದ ಬಂದುಬಿಟ್ಟು ನನಗೆ 7.25 ಇಂಚಸ್ ಸಿಕ್ಕಿದೆ ಆಯಿತಾ. ಅದು ನಿಮ್ಮ ಬಟ್ಟೆಯ ಮೇಲೆ ಡಿಪೆಂಡ್, ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು, ನಾನು ಕ್ಯಾನ್ವಾಶನ್ನು ತೆಗೊಂಡಿದ್ದೀನಿ. ಕ್ಯಾನ್ವಾಶ್ ಬಂದುಬಿಟ್ಟು 7.25 ಇಂಚು ಉದ್ದ, 3.25 ಇಂಚು ಅಗಲ ಇದೆ. ಬಟ್ ಈ ಕ್ಯಾನ್ವಾಶ್ ಬಂದುಬಿಟ್ಟು ಡಬಲ್ ಫೋಲ್ಡಲ್ಲಿದೆ ಆಯಿತಾ. ಟೋಟಲಾಗಿ ಇದರ ಉದ್ದ ಬಂದುಬಿಟ್ಟು 14.25 ಇದೆ. ಹಾಗಾಗಿ ನಾನು ಡಬಲ್ ಫೋಲ್ಡಲ್ಲಿ ಇಟ್ಬಿಟ್ಟು ಕರೆಕ್ಟಾಗಿ ಡಬಲ್ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಉಂಟಲ್ವ, ಒಂದು 1/4 ಇಂಚಿಗೆ ಒಂದು ಮಾರ್ಕನ್ನು ಮಾಡಿ, ಮೇಲ್ಗಡೆ 1/2 ಇಂಚಿಗೆ ಒಂದು ಮಾರ್ಕನ್ನು ಮಾಡಿ, ಇನ್ನೊಂದು ಸೈಡಲ್ಲಿ ಮತ್ತು ಇನ್ನೊಂದು 1/4 ಇಂಚಿಗೆ ಕೂಡ ಒಂದು ಪಾಯಿಂಟ್ ಮಾಡಿ, ಈ 1/4 ಇಂಚಿನ ಪಾಯಿಂಟದಿಂದ ಆ 1/4 ಇಂಚಿನ ಪಾಯಿಂಟ್ ಉಂಟಲ್ವ, ಅದಕ್ಕೆ ಒಂದು ಲೈಟಾಗಿ ನೆಕ್ಕಿದು ಶೇಪನ್ನು ಕೊಡಿ ಆಯಿತಾ. ನೋಡಿ, ಈ ಥರ 2.25 ಇಂಚಿದು ಪಾಯಿಂಟ್ ಇದೆ ಅಲ್ವಾ, ಅದು. ಅದಾದಮೇಲೆ ಮೇಲ್ಗಡೆ ನಾವು 1/2 ಇಂಚಿಗೆ ಒಂದು ಮಾರ್ಕನ್ನು ಮಾಡಿದ್ವಿ ಅಲ್ವಾ, ಅದಕ್ಕೆ ನಾವೊಂದು ಕಾಲರ್ ಶೇಪನ್ನು ಕೊಡಬೇಕು. ಕಾಲರ್ ಇದು ಒಂದು ಸೈಡಲ್ಲಿ ಒಂದು ಶಾರ್ಪ್ ಆಗಿ ಬಂದಿರುತ್ತಲ್ವ, ಆ ಟೈಪಲ್ಲಿ ಒಂದು ಶೇಪ್ ಕೊಡಬೇಕು. ಅದಾದಮೇಲೆ ನೋಡ್ಬೋದು, 1 ಇಂಚಿಗೆ ಒಂದು ಲೈನನ್ನು ಹಾಕ್ಕೊಳ್ಬೇಕು ಮತ್ತು 1/4 ಇಂಚಿಗೆ ಒಂದು ಲೈನನ್ನು ಹಾಕ್ಕೊಳ್ಬೇಕು. ನೋಡಿ, 1 ಇಂಚಿಗೆ ಒಂದು ಲೈನು, 1/4 ಇಂಚಿಗೆ ಒಂದು ಲೈನ್ ಆದಮೇಲೆ ಮೇಲ್ಗಡೆಯಿಂದ ಲೈನನ್ನು ಕೊಂಡೋಗಿ ಕೆಳಗಡೆಗೆ ಈ ರೀತಿ ಶೇಪನ್ನು ಕೊಡಬೇಕು. ನಂದು ಲೈನ್ ಇಲ್ಲಿ ಒಂಚೂರು ಓರೆ ಆಗಿತ್ತು, ನಾನು ಈ ಥರ ಟೇಪ್ ಇಟ್ಕೊಂಡು ಕರೆಕ್ಟ್ ಮಾಡಿದೆ. ಅದಾದಮೇಲೆ ನೀವು ನೋಡ್ಬೋದು, ನನಗೆ ಮೇಲ್ಗಡೆಯಿಂದ ಲೈನ್ ಬಂದು 2 ಇಂಚು ಸಿಕ್ಕಿದೆ, ಕ್ರಾಸ್ ಲೈನ್ ಬಂದು 1.25 ಇಂಚು, ಸ್ಟ್ರೈಟ್ ಲೈನ್ ಬಂದು 1 ಇಂಚಿದೆ. ಕ್ಯಾನ್ವಾಶಿದು ಅಗಲ ಬಂದುಬಿಟ್ಟು 3.25, ಉದ್ದ ಬಂದುಬಿಟ್ಟು 7.25 ಇಂಚು ಇದೆ. ಇದು ಡಬಲ್ ಫೋಲ್ಡಲ್ಲಿದೆ ಆಯಿತಾ. ನೋಡಿ, ಈಗ ನಮ್ಮದು ಕ್ಯಾನ್ವಾಶ್ ಯಾವ ರೀತಿ ಉಂಟಲ್ವ, ಇದೇ ರೀತಿ ನಾವಿನ್ನು ಇದನ್ನು ಕಟ್ಟಿಂಗನ್ನು ಮಾಡ್ಕೊಳ್ಬೇಕು ಆಯಿತಾ.
ನಿಜ ಹೇಳ್ಬೇಕಂದ್ರೆ ಇದು ಸಿಂಗಲ್ ಪಟ್ಟಿ ಕ್ಯಾನ್ವಾಶ್ ಅಟ್ಯಾಚ್ ಮಾಡಿ ಕಾಲರ್ ಸ್ಟಿಚ್ ಮಾಡೋದುಂಟಲ್ವ, ತುಂಬ ಈಸಿ ಇದೆ ಫ್ರೆಂಡ್ಸ್, ಏನು ಅಷ್ಟೇನು ಕಷ್ಟ ಇಲ್ಲ. ಒಂದು ಸತಿ ನೋಡಿದ್ರೆ ಸಾಕು ಅದರ ಅಪ್ಪ ಬಂದುಬಿಡುತ್ತೆ. ನೋಡಿ ಈ ಥರ ಅದು ಹೇಗೆ ನಾವು ಮಾರ್ಕನ್ನು ಮಾಡಿದ್ವಿ ಅಲ್ವ ಅದೇ ರೀತಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಅದನ್ನು ಕಟ್ ಮಾಡಿ ತೆಕ್ಕೊಂಡಾದಮೇಲೆ ನೋಡಿ ಈ ಥರ ಒಂದು ಶೇಪ್ ಬಂದಿದೆ. ಅದಾದಮೇಲೆ ನೀವು ಗಮನಿಸಬೇಕು, ನಮ್ಮದು ಕ್ಯಾನ್ವಾಶ್ ಎಷ್ಟು ಉದ್ದ ಮತ್ತು ಅಗಲ ಇದೆ ಅಲ್ವಾ, ಅದಕ್ಕಿಂತ ಸ್ವಲ್ಪ ಹೆಚ್ಚು ಉದ್ದದ್ದು ಮತ್ತು ಹೆಚ್ಚು ಅಗಲದ್ದು 2 ಪಟ್ಟಿಯನ್ನು ತಗೊಳ್ಬೇಕು. ನಾನಿಲ್ಲಿ ಅಗಲ ಬಂದುಬಿಟ್ಟು 5 ಇಂಚಸ್ ಇದೆ, ಉದ್ದ ಬಂದುಬಿಟ್ಟು 17 ಇಂಚಸ್ ತಗೊಂಡಿದ್ದೀನಿ. ಅದು ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಕೂಡ ತೊಂದರೆ ಇಲ್ಲ, ಆಮೇಲೆ ನಮಗೆ ಕಟ್ ಮಾಡಲಿಕ್ಕೆ ಉಂಟು. ಅದಾದಮೇಲೆ ಒಂದು ಬಟ್ಟೆಯನ್ನು ತೆಕ್ಕೊಂಡು ಅದರ ಮೇಲೆ ಕ್ಯಾನ್ವಾಶನ್ನು ಇಟ್ಟು ಸ್ಟಿಚ್ಚನ್ನು ಹಾಕಬೇಕು. ಇನ್ನೊಂದು ಬಟ್ಟೆ ಆಮೇಲೆ ಯೂಸ್ ಮಾಡಲಿಕ್ಕೆ. ನೋಡಿ ಒಂದು ಬಟ್ಟೆ ಮೇಲೆ ಕ್ಯಾನ್ವಾಶ್ ಇಟ್ಟು ಅದು ಹೇಗೆ ಉಂಟು ಹಾಗೆ ಸ್ಟಿಚ್ ಹಾಕಬೇಕು. ನೀವು ನೋಡ್ಬೋದು ಇಲ್ಲಿ ನಂದು ಸ್ಟಿಚ್ ಹಾಕಿ ಆಯ್ತಲ್ವಾ. ನೋಡಿ ಈ ಥರ ನೀಟಾಗಿ ಒಂದು ಕ್ಯಾನ್ವಾಶಿನ ಮೇಲೆ ಸ್ಟಿಚ್ ಹಾಕಿ ಆಯಿತು, ನೋಡ್ಬೋದು ನೀವು. ಇದಾದಮೇಲೆ ನಾವೊಂದು 1/4 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ನೆಕ್ಕಿದು ಶೇಪ್ ಕೊಟ್ಟಿದ್ವಿ ಅಲ್ವಾ, ಆ ಸೈಡಲ್ಲಿ ಒಂದು ಅರ್ಧ ಇಂಚಸ್ ಬಟ್ಟೆಯನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಮಗೆ ಸ್ಟಿಚ್ಚನ್ನು ಮಾಡಲಿಕ್ಕೆ ಉಂಟು. ಅರ್ಧ ಇಂಚಸ್ಸು, ತುಂಬ ಏನಿಲ್ಲ, ಇದು ಯಾಕೆಂದರೆ ಲಾಸ್ಟಿಗೆ ಅಟ್ಯಾಚ್ ಮಾಡಲಿಕ್ಕೋಸ್ಕರ. ನೋಡಿ ಈ ಥರ 1/2 ಇಂಚಸ್ಸಿಗೆ ಒಂದು ಕೊಟ್ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡಿ. ಇದು ನಾವು 1/4 ಇಂಚ್ ಪಾಯಿಂಟ್ ಮಾಡಿದ್ವಲ್ಲ ಆ ಸೈಡ್ ಬದಿ, ಮೇಲ್ಗಡೆ ಬದಿಗೆ ಅಲ್ಲ, ಜಾಗ್ರತೆ ಮಾಡಿ. ನೋಡಿ ಈಗ ಆಯಿತು ನಂದು, ಅದರದ್ದು ಸ್ಟಿಚ್ ಹಾಕಿ ಈ ರೀತಿ ರೆಡಿ ಆಯಿತು. ಈಗ ಇದಾದಮೇಲೆ ನಮ್ಮ ಹತ್ರ ಇನ್ನೊಂದು ಪೀಸ್ ಬಟ್ಟೆ ಇತ್ತಲ್ವ, ಈಗ ಆ ಬಟ್ಟೆನ ಯೂಸ್ ಮಾಡಬೇಕು. ಆ ಬಟ್ಟೆಯನ್ನು ಇಟ್ಕೊಂಡು ಅದರ ಮೇಲೆ ನಾವೀಗ ಸ್ಟಿಚ್ ಮಾಡಿರುವಂಥ ಕ್ಯಾನ್ವಾಶಿದ್ದು ಬಟ್ಟೆಯನ್ನು ಇಡಬೇಕು. ನೋಡಿ ಈ ಥರ ಅದರ ಮೇಲೆ ನಾವು ಕ್ಯಾನ್ವಾಶಿದ್ದು ಬಟ್ಟೆಯನ್ನು ಇಡಬೇಕು. ಈಗ 2 ಪದರದಲ್ಲಿ ಬಟ್ಟೆ ಬಂತು, ಮೇಲ್ಗಡೆ ಕ್ಯಾನ್ವಾಶ್ ಇದೆ ಆಯಿತಾ. ಈಗ ಮತ್ತೆ ಏನು ಮಾಡಬೇಕಪ್ಪ ಅಂದರೆ, ಇದು ಕ್ಯಾನ್ವಾಶ್ ಯಾವ ರೀತಿ ಉಂಟಲ್ವ ಅದೇ ರೀತಿ ಈಗ ಇನ್ನೊಂದು ಸ್ಟಿಚ್ಚನ್ನು ಹಾಕಲಿಕ್ಕೆ ಉಂಟು ನಮಗೆ. ನೋಡಿ ಆ ಬಟ್ಟೆ ಮೇಲೆ ಕ್ಯಾನ್ವಾಶನ್ನು ನೀಟಾಗಿ ಕೂರಿಸಿ ಅದು ಹೇಗೆ ಉಂಟಲ್ವ ಹಾಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಆದರೆ ಇದು ಸ್ಟಿಚ್ ಬಂದುಬಿಟ್ಟು ಕ್ಯಾನ್ವಾಶಿನ ಮೇಲೆ ಹಾಕಲಿಕ್ಕೆ ಬಾರ್ದು, ಕ್ಯಾನ್ವಾಶಿನ ಒಂದು ಚೂರು ಸೈಡಲ್ಲಿ ಹಾಕಿದರೆ ಸಾಕು. ಯಾಕೆಂದರೆ ಆಮೇಲೆ ನಮಗೆ ಇದು ಟರ್ನ್ ಮಾಡ್ಕೊಳ್ಳಿಕ್ಕೆ ಉಂಟು ಬಟ್ಟೆಯನ್ನು. ಹಾಗಾಗಿ ಕ್ಯಾನ್ವಾಶಿದು ಒಂಚೂರು ಸೈಡಲ್ಲಿ ಸ್ಟಿಚ್ಚನ್ನು ಹಾಕಿ ಈ ರೀತಿ ಸ್ಟಿಚ್ ಹಾಕೋ ಟೈಮಲ್ಲಿ ನಿಮ್ಮದೇನಾದರೂ ಶೇಪ್ ಸ್ವಲ್ಪ ಆಚೆ ಈಚೆ ಆದರೆ ಕೂಡ ಸ್ಟಿಚ್ಚಿಂಗಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸೈಡಲ್ಲಿ ಎಕ್ಸ್ಟ್ರಾ ಉಳಿದಿರೋ ಎಲ್ಲ ಬಟ್ಟೆಯನ್ನು ಕಟ್ ಮಾಡಿ ತೆಗೀರಿ ಆಯಿತಾ. ಒಂದು 1/4 ಇಂಚಸ್ ಬಟ್ಟೆ ಬಿಟ್ಕೊಂಡ್ರೆ ಸಾಕು, ಉಳಿದೆಲ್ಲ ಬಟ್ಟೆಯನ್ನು ಕೂಡ ನೀಟಾಗಿ ಕಟ್ ಮಾಡಿ ತೆಗೀರಿ. ನೋಡಿ ಈ ಥರ ಒಂದು 1/4 ಇಂಚಸ್ ಬಿಟ್ಟರೆ ಸಾಕು. ಅದಾದಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು, ನಮಗೇನು ಅಟ್ಯಾಚ್ ಮಾಡಲಿಕ್ಕೋಸ್ಕರ ಒಂದು 1/4 ಇಂಚು ಬಟ್ಟೆ ಸಾಕು ಕೆಳಗೆ ಕೂಡ ನೆಕ್ಕಿಗೆ ಅಟ್ಯಾಚ್ ಮಾಡಲಿಕ್ಕೆ. ಅಷ್ಟು ಬಟ್ಟೆಯನ್ನು ಬಿಟ್ಟು ಉಳಿದೆಲ್ಲ ಬಟ್ಟೆಯನ್ನು ಕಟ್ ಮಾಡಿ ತೆಗೀರಿ. ಅದಾದಮೇಲೆ ಕತ್ತರಿಂದ ಈ ಥರ ಸಣ್ಣ ಸಣ್ಣ ಕಟ್ಸನ್ನು ಹಾಕಿ ಈಗ ಕಾಲರನ್ನು ತಿರುಗಿಸ್ಕೊಳ್ಬೇಕು. ಕಾಲರ್ ತಿರುಗಿಸ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಒಂದು ಸೀಸರ್, ಸ್ಕ್ರೂ ಡ್ರೈವರ್ ಅಂತೂ ಇದ್ದೇ ಇರ್ತದೆ. ಸೊ ಅದರಿಂದ ಈ ಥರ ಪುಷ್ ಮಾಡಿ ಆಯಿತಾ, ಆಗ ಅದು ಕಾಲರ್ದು ಶೇಪ್ ಕರೆಕ್ಟಾಗಿ ಬರ್ತದೆ. ಎಡ್ಜಲ್ಲಿ ಸೈಡಿದ್ದು ನೋಡ್ಬೋದು ನೀವು. ತಿರುಗಿಸ್ಕೊಂಡ್ಮೇಲೆ ನಂದು ಕಾಲರ್ ಇವಾಗ ಈ ರೀತಿಯಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಕಾಲರ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಮತ್ತು ಇನ್ನೊಂದು, ನೀವು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ನಮ್ಮದು ಕಾಲರ್ ತಿರುಗಿಸಿ ಆಗಿದೆ ಅಲ್ವಾ, ಇನ್ನು ಇದರ ಮೇಲೆ ನಮಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಈ ಥರ ಎಡ್ಜಿಗೆ ಬದಿಗೆ ಒಂದು ಫುಲ್ಲು ಸ್ಟಿಚ್ಚನ್ನು ಹಾಕಬೇಕು ಕಾಲರಿಗೆ. ಈ ಥರ ನೀಟಾಗಿ ನೋಡಿಕೊಂಡು ಸ್ಟಿಚ್ಚನ್ನು ಹಾಕಿ ಆಯಿತಾ. ಇದು ನಮ್ಮದು ಫಿನಿಶಿಂಗ್ ಆಯಿತಾ, ಏಕೆಂದರೆ ಇದು ಸ್ಟಿಚ್ ನಮಗೆ ಕರೆಕ್ಟಾಗಿ ಬರಬೇಕು. ಇದು ನಮ್ಮದು ಫಿನಿಶಿಂಗು. ಹಾಗಾಗಿ ನೀವು ನೋಡ್ಬೋದು ಇಲ್ಲಿ ನಮ್ಮದು ಸ್ಟಿಚ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ನಮ್ಮದು ಕಾಲರ್ ಯಾವ ರೀತಿ ಕಾಣ್ತಿದೆ ನೋಡಿ. ಆಮೇಲೆ ನಮಗೆ ಇನ್ನೊಂದು ಮೇನ್ ಇದರಲ್ಲಿ ಏನಪ್ಪ ಅಂದರೆ, ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಬೇಕು ನಾವು. ಅದು ಕಾಲರ್ ಗಟ್ಟಿಯಾಗಿ ನಿಲ್ಲಕ್ಕೋಸ್ಕರ ಈ ಥರ ಒಂದು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು ಮತ್ತು ಅಲ್ಲಿ ಕೂಡ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿ ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕಿ, ಯಾಕಂದರೆ ಕಾಲರನ್ನು ನಾವೀಗ ಬೆಂಡ್ ಮಾಡ್ತೇವಲ್ವ ಹಾಗಾಗಿ. ಮತ್ತು ನಾನಿದು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಬಂದು ತುಂಬ ಈಸಿಯಾಗಿ ಕಾಲರ್ ಸ್ಟಿಚಿಂಗ್. ಮತ್ತು ಇದಕ್ಕೆ ಐರನ್ ಎಲ್ಲ ಎಂಥದ್ದು ಸಹ ನಾನು ಮಾಡಿಲ್ಲ. ನೀವು ನೋಡ್ಬೋದು ಐರನ್ ಎಲ್ಲ ಎಂಥದ್ದು ಮಾಡದೇನೆ ಈ ರೀತಿಯಾಗಿ ನೀಟಾಗಿ ಬಂದಿದೆ. ಸೊ ಐರನ್ ಮಾಡಲೇಬೇಕಂತಿಲ್ಲ. ಈಗ ನಮ್ಮದು ಕಾಲರ್ ರೆಡಿ ಆದಮೇಲೆ ಮೇನ್ ಅಟ್ಯಾಚ್ ಮಾಡಲಿಕ್ಕೆ ಅಲ್ವಾ, ಅಟ್ಯಾಚ್ ಮಾಡುವಾಗ ನೋಡ್ಬೋದು ಬಟ್ಟೆಯನ್ನು ನಾವು ಈ ರೀತಿ ಸೀದಾ ಇಟ್ಕೊಳ್ಬೇಕು. ಆಮೇಲೆ ಫ್ರಂಟ್ ಪಾರ್ಟಿನಿಂದ ಹಿಡಿದು ಕಾಲರನ್ನು ನೋಡಬೇಕು ನೀವು ಹೇಗಿದೆ, ಕರೆಕ್ಟಾಗಿದೆಯಾ ಅಂತ. ಬಟ್ಟೆಗೆ ಕರೆಕ್ಟಾಗಿದೆ ಆದರೆ ನೀವೀಗ ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡಿ. ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಅಂತಾದರೆ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಕಾಲರನ್ನು ದೊಡ್ಡದು ಮಾಡಲಿಕ್ಕೆ ಹೋಗಬೇಡಿ ಓವರಾಗಿ, ಸುಮ್ಮನೆ ಮತ್ತು ನೆಕ್ಕಿಗೆ ಚೆಂದ ಕಾಣಲ್ಲ.
ನೋಡಿ ಈ ಥರ ಅದು ಮಾಪೆಲ್ಲ ನೋಡಿ ಆದಮೇಲೆ ಈ ಥರ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ ಇದೇ ರೀತಿ ಫ್ರೆಂಡ್ಸ್, ತುಂಬ ಈಸಿ ಇದೆ. ಅದು 1/4 ಇಂಚಸ್ ನಾವು ಬಟ್ಟೆಯನ್ನು ಬಿಟ್ಟಿದ್ವಲ್ವ, ಅದನ್ನು ಫಸ್ಟ್ ಫ್ರಂಟ್ ಪಾರ್ಟಿದು ಎಡ್ಜಿಂದ ಹಿಡಿದು ಈ ಫ್ರಂಟ್ ಪಾರ್ಟ್ ಎಡ್ಜ್ವರೆಗೂ ಸ್ಟಿಚ್ ಮಾಡಬೇಕು. ಒಂದೊಂದು ಕಾಲರ್ ಬಂದುಬಿಟ್ಟು ಮಧ್ಯದಲ್ಲಿ ಸ್ಟಿಚ್ ಮಾಡೋ ವೀಡಿಯೋಸ್ ಕೂಡ ಇರುತ್ತೆ. ಸೊ ಅದು ನಾನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಬಂದುಬಿಟ್ಟು ಸ್ಟಾರ್ಟಿಂಗಿಂದ ಎಂಡ್ವರೆಗೆ ಸ್ಟಿಚ್ ಮಾಡ್ಕೊಂಡು ಹೋಗುವ ರೀತಿ, ಆಯಿತಾ. ನೋಡಿ ಆ ಥರ ಸ್ಟಿಚ್ ಮಾಡಿ ಆದಮೇಲೆ ಬಟ್ಟೆಯನ್ನು ಅಲ್ಲೇ ತಿರುಗಿಸ್ಕೊಂಡ್ಬಿಟ್ಟು ಈ ರೀತಿ ನಮ್ಮದು ಮೇನ್ ಸ್ಟಿಚಸ್ ಬರುತ್ತಲ್ವ, ಅದನ್ನು ಕಾಲರ್ನ ಒಳಗೆ ಪುಷ್ ಮಾಡಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಹಾಕಿ. ನೋಡಿ ಅಲ್ಲಿ ಲಾಕನ್ನು ಮಾಡಿ ಮತ್ತು ಈ ರೀತಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಹಾಕಿ, ಆಯಿತಾ. ನೋಡ್ಬೋದು ನೀವಿಲ್ಲಿ ಆ ಸ್ಟಿಚಸ್ ಬರುತ್ತಲ್ವ, ಅದನ್ನೆಲ್ಲ ಒಳಗಡೆ ಹಾಕ್ತಾ ಮೇಲ್ಗಡೆಯಿಂದ ಕಾಲರಿಗೊಂದು ಫಿನಿಶಿಂಗನ್ನು ಕೊಡಬೇಕು ಈ ರೀತಿ ನೀಟಾಗಿ. ಇದೊಂದು ಸ್ಟಿಚ್ ಕಂಪ್ಲೀಟ್ ಮಾಡಿದ್ರೆ ನಮ್ಮದು ಕಾಲರ್ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ನೋಡ್ಬೋದು ನೀವಿಲ್ಲಿ ನಮ್ಮದು ಕಾಲರ್ ಎಷ್ಟು ನೀಟಾಗಿ ರೆಡಿ ಆಗಿದೆ ಅಂತ. ತುಂಬ ಸುಲಭ ಇತ್ತು ಫ್ರೆಂಡ್ಸ್, ಏನು ಕಷ್ಟ ಇಲ್ಲ. ನೀವು ಕೂಡ ಇದೇ ರೀತಿಯಲ್ಲಿ ಟ್ರೈ ಮಾಡಿ, ಆಯಿತಾ. ನನಗೆ ಕೂಡ ಎನಿಸ್ತಾ ಇದೆ ಸ್ಟಾರ್ಟಿಂಗ್ ಕಾಲರ್ ಹೇಗಪ್ಪ ಸ್ಟಿಚ್ ಮಾಡೋದು ಅಂತ. ಅದು ನನಗೆ 1-2 ಸಲ ಮಾಡಿ ಆದಮೇಲೆ ಅಭ್ಯಾಸ ಆಯ್ತಲ್ವ, ಇವಾಗ ಎಂಥದ್ದು ಟೆನ್ಷನ್ ಇಲ್ಲ. ಯಾವುದೇ ಬಟ್ಟೆ ಬಂದರೂ ಕೂಡ ಆರಾಮಾಗಿ ಕಾಲರನ್ನು ಸ್ಟಿಚ್ ಮಾಡ್ಬೋದು. ಈ ವಿಡಿಯೋ ಕೂಡ ನಿಮಗೆ ತುಂಬ ಈಸಿಯಾಗಿ ಇದೆ, ಆಯಿತಾ. ಟ್ರೈ ಮಾಡಿ. ಇದು ಬರೀ ಸಿಂಗಲ್ ಪಟ್ಟಿ ಕ್ಯಾನ್ವಾಶಿಂದ. ನೋಡಿ ಇದು ಸಿಂಗಲ್ ಪಟ್ಟಿ ಕ್ಯಾನ್ವಾಶಲ್ಲಿ ಎಷ್ಟು ಸುಲಭವಾಗಿ ನಾವು ಕಾಲರನ್ನು ರೆಡಿ ಮಾಡ್ಬೋದು ಅಂತ ವಿಡಿಯೋನ ಶೇರ್ ಮಾಡಿಕೊಂಡೆ ನಾನು ನಿಮ್ಮ ಜೊತೆ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ, ಆಯಿತಾ. ನೋಡ್ಬೋದು ನೀವಿಲ್ಲಿ ಕಾಲರ್ ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ ಇದು ಈ ಥರ ಫೋಲ್ಡ್ ಮಾಡಿದ್ರೆ ಔಟ್ಸೈಡ್ ಈ ಥರ ಕಾಣುತ್ತೆ ನಮಗೆ. ಹಾಗಾಗಿ ಸ್ವಲ್ಪ ಶಾರ್ಪ್ ಮಾಡಲಿಕ್ಕಿತ್ತಲ್ವ ಅದು. ನೋಡಿ ಫಿನಿಶಿಂಗ್ ಎಲ್ಲೂ ಕೂಡ ಬಟ್ಟೆ ಮುದ್ದೆ ಆಗಿಲ್ಲ, ಎಂಥದ್ದು ಇಲ್ಲ, ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಈ ಥರ ಇದೆ ನೋಡಿ. ಸೈಡಲ್ಲಿ ಫಿನಿಶಿಂಗ್ ಮಾಡಿದ್ವಲ್ವ ಕಾಲರ್ ಸ್ಟಿಚಿಂಗ್, ಅದು ಕೂಡ ನೋಡ್ಬೋದು ನೀವಿಲ್ಲಿ. ನೋಡಿ ಈ ಥರ ಐರನ್ ಮಾಡೋದೇ ಐರನ್ ಮಾಡಿರೋ ರೀತಿ ಬಂದಿದೆ ನಮ್ಮದು. ಇದು ಸ್ಟಿಚಿಂಗ್ ಮಾಡುವಾಗಲೇ ಸ್ವಲ್ಪ ಬಟ್ಟೆಯನ್ನು ಕರೆಕ್ಟಾಗಿ ಹಿಡ್ಕೊಂಡು ನೋಡಿ ಸ್ಟಿಚ್ ಮಾಡಿ, ಹಾಗೆ ಆದರೆ ಮುದ್ದೆ ಬರೋದಿಲ್ಲ, ಆಯಿತಾ. ಇನ್ನು ನಾನು ಏನು ಮಾಡ್ತೀನಿ ಅಂದರೆ ಇದು ಶರ್ಟಿದು ಫಿಟ್ಟಿಂಗನ್ನು ಮಾಡ್ತೀನಿ. ಬಾಡಿ ಫಿಟ್ಟಿಂಗ್ ನಾನು ಮಾಡಿಲ್ಲ, ಹಾಗಾಗಿ ಈಗ ಬಾಡಿ ಫಿಟ್ಟಿಂಗನ್ನು ಮಾಡಿ ತೋರಿಸ್ತೇನೆ. ನೋಡ್ಬೋದು ನೀವಿಲ್ಲಿ ಬಾಡಿ ಫಿಟ್ಟಿಂಗನ್ನು ಮಾಡಿ ಆದಮೇಲೆ ನಮ್ಮ ಕಾಲರ್ ಅಂತೂ ಎಷ್ಟು ಚೆಂದ ರೆಡಿ ಆಗಿದೆ ಅಂದರೆ, ಆ್ಯಕ್ಚುಲಿ ಇದು ತುಂಬಾ ಚೆಂದ ಆಗಿತ್ತು, ಆಯಿತಾ. ಆ ಮಗುಗೆ ವೇರ್ ಮಾಡಿತ್ತು ನೆನ್ನೆ, ನಾನು ಸಹ ನೋಡಿದೆ. ಬಟ್ ತುಂಬ ಚೆಂದ ಕಾಣ್ತಾ ಇತ್ತು ಇದು ಕಾಲರ್. ಅವಳು ಸಪೂರಾಗಿ ಚೆಂದ ಇದ್ದಾಳೆ. ಸೊ ಎತ್ತರ ಇದ್ದಾಳೆ, ಬಟ್ ತುಂಬ ಸಪೂರಾಗಿ ಚೆಂದ ಇದ್ದಾಳೆ. ಅವಳಿಗಂತೂ ತುಂಬ ಚೆಂದ ಕಾಣ್ತಾ ಇತ್ತು. ಬಟ್ ಅದರಲ್ಲಿ ಕೂಡ ನಾನು ಸ್ಟಿಚ್ ಮಾಡಿರೋದು ಅಂತ ಹೇಳಿ ನನಗೆ ಇನ್ನೂ ಖುಷಿ. ಹಾಗಾಗಿ ನೋಡ್ಬೋದು ನೀವಿಲ್ಲಿ ಯಾವ ರೀತಿ ನಮ್ಮದು ಕಾಲರ್ ರೆಡಿ ಆಗಿದೆ ಅಂತ. ಶೋಲ್ಡರು ಕಾಲರ್ ಎಲ್ಲ ಕೂಡ ಕರೆಕ್ಟಾಗಿ ಬಂದಿತ್ತು. ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಒಳಗಡೆ ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ಬಿಡ್ತೀವಲ್ವ, ಅದನ್ನು ಹೇಗೆ ಕಟ್ ಮಾಡ್ತೀವಿ ಅದೇ ರೀತಿ ಬಿಟ್ಟರೆ ಅದಕ್ಕೆ ನೀಟಾಗಿ ಫಿನಿಶಿಂಗ್ ಕೂಡ ಇರಲ್ಲ, ನೋಡಲಿಕ್ಕೆ ಚೆಂದನೂ ಕಾಣಲ್ಲ, ಆಯಿತಾ. ನೀವು ಯಾವುದೇ ಬಟ್ಟೆಯನ್ನು ಸ್ಟಿಚ್ ಮಾಡಿ ಒಳಗಡೆ ಎಕ್ಸ್ಟ್ರಾ ಮಾರ್ಜಿನನ್ನು ಬಿಟ್ಟಾಗ ಈ ರೀತಿ ಸಣ್ಣದಾಗಿ ಒಂದು ಕಟ್ಸನ್ನು ಹಾಕಿ, ಸಿಸರಿಂದ ನೋಡಿ ಈ ಥರ ಕತ್ತರಿಯಿಂದ ಸಣ್ಣದಾಗಿ ಒಂದು ಕಟ್ಸನ್ನು ಹಾಕಿ, ಅದು ಕೂಡ ಒಂದು ಡಿಸೈನ್ ಟೈಪಲ್ಲಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನಾವು ಯಾವುದೇ ಬಟ್ಟೆಯನ್ನು ಸ್ಟಿಚ್ ಮಾಡಲಿ ಎಂಥದೇ ಮಾಡಲಿ, ಸೊ ಆ ಟೈಮಲ್ಲಿ ನಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಮುಖ್ಯ ಅಲ್ವಾ. ನಮ್ಮ ಫಿನಿಶಿಂಗ್ ಕೂಡ ನೀಟಾಗಿದ್ದರೆ ಜನರಿಗೆಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ನೋಡ್ಬೋದು ಕಾಲರ್ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ಶರ್ಟಿದ್ದು. ಮತ್ತು ಬಾಡಿ ಫಿನಿಶಿಂಗ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಒಳಗಡೆಯಿಂದ ಹೇಗೆ ನಾನು ಸಣ್ಣದಾಗಿ ಕಟ್ಸ್ ಹಾಕಿದ್ದೀನಿ ಅದಕ್ಕೆ ಅಂತ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ, ಆಯಿತಾ. ಥ್ಯಾಂಕ್ ಯು.